ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇಂಡಿಯನ್ ರೈಲ್ವೆ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ನವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ, ಅಪ್ಲಿಕೇಶನ್ ಹೇಗೆ ಹಾಕೋಬೇಕು, ವಯೋಮಿತಿ ಎಷ್ಟಿರಬೇಕು, ಸ್ಯಾಲ್ರಿ ಏನಿರುತ್ತೆ, ಇದೆಲ್ಲದರ ವಿವರಗಳನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ 80% ಜನ ವಿಡಿಯೋ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಿರಲ್ಲ. ಯಾಕೆ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ ಕ್ಲಿಕ್ ಮಾಡಿ. ಪ್ರತಿದಿನನೂ ಹೀಗೆ ಗೌರ್ಮೆಂಟ್ ಜಾಬ್ಗಳ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತಾನೆ ಇರ್ತೀನಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದರೆ ನೋಟಿಫಿಕೇಶನ್ ಐಕನ್ ಕ್ಲಿಕ್ ಮಾಡಬೇಕು. ವಿಡಿಯೋ ಶುರು ಮಾಡೋಣ. ಇಂಡಿಯನ್ ರೈಲ್ವೆ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್, IRCON ಅಂತ ಹೇಳ್ತೀವಲ್ಲ, ಅವರು 30 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಅಖಿಲ ಭಾರತದಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ. ಹುದ್ದೆ ಯಾವುದು ಅಂತ ನೋಡೋದಾದ್ರೆ ಅಪರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ವಯೋಮಿತಿಯ ಡೀಟೇಲ್ಸ್ ತಿಳ್ಕೊಳ್ಳೋಣ. ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ನೋಡೋದಾದ್ರೆ 30 ವರ್ಷ. 18ರಿಂದ 30 ವರ್ಷದವರು ಅಪ್ಲಿಕೇಶನ್ ಹಾಕಬಹುದು. ಆದರೆ ಕೆಲವೊಂದು ಕ್ಯಾಟಗರಿ ಅವರಿಗೆ ವಯೋಮಿತಿ ಸಡಿಲಿಕೆ ಕೊಟ್ಟಿರ್ತಾರೆ. ಯಾವ ಕ್ಯಾಟಗರಿ ಎಷ್ಟು ವರ್ಷಗಳ ಸಡಿಲಿಕೆ ಅಂತ ನೋಡೋಣ. OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆ ಕೊಟ್ಟಿರ್ತಾರೆ. SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ 5 ವರ್ಷಗಳ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್, ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನನೂ ಡೀಟೇಲ್ಸ್ನ ನೋಡ್ಕೋಬಹುದು ಮತ್ತು ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಸೆಲೆಕ್ಷನ್ ಪ್ರೋಸೆಸ್ನ ನೋಡೋಣ. ಮೆರಿಟ್ ಲಿಸ್ಟ್ ಪ್ರಕಾರ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಯಾವುದೇ ರೀತಿಯ ಟೆಸ್ಟ್, ಎಕ್ಸಾಮ್ ಯಾವುದೂ ಇರೋದಿಲ್ಲ. ಲಿಖಿತ ಪರೀಕ್ಷೆ ಇರ್ತಾರಲ್ಲ, ಆ ಥರ ಯಾವುದೂ ಇಲ್ಲ ಈ ಜಾಬಿಗೆ. ಅದಕ್ಕೋಸ್ಕರ ನೀವು ಜಸ್ಟ್ ಅಪ್ಲಿಕೇಶನ್ ಹಾಕಿದ್ರೆ ಮೆರಿಟ್ ಲಿಸ್ಟ್ ಮಾಡ್ತಾರೆ. ಅದ್ರ ಪ್ರಕಾರ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಾದ್ರೆ ಗ್ರಾಜ್ಯುಯೇಟ್ ಅಪರೆಂಟಿಸ್ ಹುದ್ದೆ 20 ಖಾಲಿ ಇದೆ. ಟೆಕ್ನಿಷಿಯನ್ ಡಿಪ್ಲೊಮೊ ಅಪರೆಂಟಿಸ್ ಹುದ್ದೆ 10 ಖಾಲಿ ಇರುತ್ತೆ. ಯಾವ್ಯಾವ ಹುದ್ದೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಶನ್ ಮಾಡಬೇಕು ಅಂತ ನೋಡೋದಾದ್ರೆ ಗ್ರಾಜ್ಯುಯೇಟ್ ಅಪರೆಂಟಿಸ್ ಹುದ್ದೆಗೆ ಗ್ರಾಜ್ಯುಯೇಷನ್ ಆಗಿರಬೇಕಾಗುತ್ತೆ. ಟೆಕ್ನಿಷಿಯನ್ ಡಿಪ್ಲೊಮೊ ಅಪರೆಂಟಿಸ್ ಹುದ್ದೆಗೆ ಡಿಪ್ಲೊಮೊ ಆಗಿರಬೇಕಾಗುತ್ತೆ. ಇದು ಎಜುಕೇಷನ್ ಕ್ವಾಲಿಫಿಕೇಷನ್ನ ವಿವರ. ಇನ್ನೂ ಆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ವಿಡಿಯೋಗೆ, ದಯವಿಟ್ಟು ಈ ವಿಡಿಯೋಗೂ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಮತ್ತು ಈ ಚಾನಲ್ನ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಸ್ಟೈಫಂಡ್ ಎಷ್ಟಿದೆ ಅಂತ ನೋಡೋದಾದ್ರೆ ಗ್ರಾಜ್ಯುಯೇಟ್ ಅಪರೆಂಟಿಸ್ ಹುದ್ದೆಗೆ 10,000 ರೂಪಾಯಿ ಇರುತ್ತೆ. ಟೆಕ್ನಿಷಿಯನ್ ಡಿಪ್ಲೊಮೊ ಅಪರೆಂಟಿಸ್ ಹುದ್ದೆಗೆ 8,500 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ನ ನೀವು ಹೇಗೆ ಹಾಕಬೇಕು ಅನ್ನೋದರ ವಿವರನ ತಿಳಿಸ್ಕೊಡ್ತೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ. ಎಲ್ಲಿಗೆ ಕಳಿಸ್ಬೇಕು? ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಿದ ನಂತರ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಅದರ ಹಾರ್ಡ್ ಕಾಪಿ ಅಂದರೆ ಪ್ರಿಂಟ್ಔಟ್ನ ತೆಗೆದು ನೀವು ಕಳಿಸ್ಬೇಕಾಗತ್ತೆ. ಎಲ್ಲಿಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. JGM/HRM IRCON ಇಂಟರ್ನ್ಯಾಷನಲ್ ಲಿಮಿಟೆಡ್, C4, ಡಿಸ್ಟ್ರಿಕ್ಟ್ ಸೆಂಟರ್, ಸಾಕೇತ್, ನ್ಯೂ ಡೆಲ್ಲಿ 110017. ಇಲ್ಲಿಗೆ 25 ಜನವರಿ 2025 ಕಳಿಸ್ಕೊಡ್ಬೇಕಾಗತ್ತೆ. ಓಕೆನಾ? ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕ್ಕೋಬೇಕು. ಓಪನ್ ಆಗಿದ್ದ ದಿನಾಂಕ 31 ಡಿಸೆಂಬರ್ 2024, ಕೊನೆಯ ದಿನಾಂಕ 15 ಜನವರಿ 2025. ಇದು ಅಪ್ಲಿಕೇಶನ್ ಆನ್ಲೈನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ನೀವು ಪ್ರಿಂಟ್ಔಟ್ ತೆಗಿತೀರಲ್ಲ, ಅಪ್ಲಿಕೇಶನ್ ಹಾಕಿರೋ ಆನ್ಲೈನ್ ಅಪ್ಲಿಕೇಶನ್ ರಿಸಿಪ್ಟ್ ಪ್ರಿಂಟ್ಔಟ್ ತೆಗೆದು ಕಳಿಸೋದಕ್ಕೆ 25 ಜನವರಿ ತನಕ ಕಾಲಾವಕಾಶ ಇದೆ. ಅಂದರೆ 10 ದಿನಗಳ ಕಾಲಾವಕಾಶ ಇದೆ ಲಾಸ್ಟ್ ಡೇಟಿಂದ. ನೆಕ್ಸ್ಟ್, ಅಫಿಷಿಯಲ್ ನೋಟಿಫಿಕೇಶನ್ PDF ಸಂಪೂರ್ಣವಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ. ಯಾಕಂದರೆ ಏನಾದ್ರು ತಪ್ಪು ಮಾಡಿದ್ರೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಓದಿ ಅಂತ ಹೇಳೋದು. ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲಿಕೇಶನ್ನ ಆನ್ಲೈನ್ ಅಂತ ಹೇಳಿದೆ, ಅದರ ಲಿಂಕ್ ಬೇಕಲ್ವಾ ಅಪ್ಲಿಕೇಶನ್ ಹಾಕೋದಕ್ಕೆ. ಅದು ಎಲ್ಲಿದೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದನ್ನ ಡಿಸ್ಕ್ರಿಪ್ಷನ್ನಲ್ಲೂ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಕೂಡ ಹಾಕ್ಕೋಬೋದು ನೀವು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದರೆ ನೋಟ್ ಡೌನ್ ಮಾಡ್ಕೊಳ್ಳಿ. IRCON.org
ಇದನ್ನು ಡಿಸ್ಕ್ರಿಪ್ಷನಲ್ಲಿದೆ. ನಿಮಗೇನಾದರೂ ಕ್ವೆರಿ ಅಥವಾ ಡೌಟ್ಸ್ ಇದ್ದರೆ ಅಂತ ಹೇಳಿದ್ರೆ ಅವರು ಮೇಲ್ ಐ ಡಿ ಕೊಟ್ಟಿದ್ದಾರೆ, ಅದಕ್ಕೆ ಮೇಲ್ ಮಾಡಿ ನೀವು ಡೀಟೇಲ್ಸ್ನ ತಿಳ್ಕೊಬಹುದು. recruitment@ircon.org. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ.